ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುರೇಖಾ ಜಾಲ್ವಾದಿ. ಒಂದು ವಿಷಯನ ನಾನ್ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. 2 ವರ್ಷದ ಹಿಂದೆ ನನ್ ಮಗ ನವೋದಯದಲ್ಲಿ 10th ಮುಗಿಸಿ ರಾಜಸ್ಥಾನದಲ್ಲಿರುವ ಕೋಟಾದ ಅಲೆನ್ ಕಾಲೇಜ್ನಲ್ಲಿ ಕಲೀಲಿಕ್ಕೆ ಹೋಗುವಾಗ ಅವನೇನೋ ದೊಡ್ಡ ಸಾಧನೆ ಮಾಡಿ ಬರ್ತಾನ ಅನ್ನೋ ಖುಷಿಗಿಂತ ಇಷ್ಟು ದಿನ ನಮ್ ಜೊತೆಗಿದ್ದು ನಮ್ಮನ್ ಬಿಟ್ಟು ಅಗಲಿ ಹೋಗ್ತಾ ಇದ್ದಾನೆಲ್ಲ ಅನ್ನುವಂತ ನೋವೇ ಜಾಸ್ತಿ ಇತ್ತು. ಮಕ್ಕಳು ಭವಿಷ್ಯಕ್ಕಾಗಿ ಬೇರೆ ಊರಿಗೆ ಅಥವಾ ಬೇರೆ ದೇಶಕ್ಕೆ ಮುಂದಿನ ಭವಿಷ್ಯಕ್ಕಾಗಿ ಹೋಗುವುದು ಇಂದಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ. ಹ್ಮ್ ಮಕ್ಕಳು ಹೊಸ ಜಾಗಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಲು ಒದ್ದಾಡ್ತಾ ಇರ್ತಾರೆ. ನಾವು ಮನೆಯಲ್ಲಿ ಅರ್ಧ ಜೀವನವನ್ನೇ ಕಳೆದುಕೊಂಡಂತೆ ಚಟ್ಪಡ್ತಾ ಇರ್ತೀವಿ. ಮಕ್ಕಳ ಮುಂದೆ ನಗ್ನಗ್ತಾ ಬೀಳ್ಕೊಡುವ ಪೋಷಕರು ಹಿಂದೆ ತಮ್ಮ ಕಣ್ಣೀರನ್ನ ಬಚ್ಚಿಟ್ಕೊಂಡಿರ್ತಾರೆ ಗೊತ್ತಾ. ಬೆಳೆದು ಮನೆಯನ್ನ ಬಿಟ್ಟು ಹೊರಡ್ತಿರುವಂತಹ ಮಕ್ಕಳು ಈ 3 ವಿಷಯನ ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕು. ಮಕ್ಳೇ, ನೀವು ಮನೆ ಬಿಟ್ಟು ಹೊರಡುವಾಗ ನಿಮ್ಮ ಸುಟ್ಕೇಸ್ನಲ್ಲಿ ನಿಮ್ಮ ಬಟ್ಟೆಗಳ ಜೊತೆ ಅಮ್ಮನ ಮೌನ, ಪ್ರಾರ್ಥನೆ ಮತ್ತು ಅಪ್ಪನ ಧೈರ್ಯವನ್ನ ಹೊತ್ತು ತಂದಿರುವಿರಿ. ಈ ಹೊರಗಿನ ಜಗತ್ತಿನಲ್ಲಿ ನಿಮ್ಮ ಹೆಸರು ಮತ್ತು ಸಾಧನೆ ಬೆಳೆಯಲಿ. ಆದರೆ ಬೆಳೆದ ಮನೆಯ ದಾರಿಯನ್ನು ಖಂಡಿತ ಮರೆಯದಿರಿ. ನೀವು ಯಾವ ಉದ್ದೇಶಕ್ಕಾಗಿ ನಿಮ್ಮ ಹುಟ್ಟೂರನ್ನು ಬಿಟ್ಟು ಬಂದಿದ್ದೀರೋ ಆ ಗುರಿ ಸದಾ ನಿಮ್ ಕಣ್ಮುಂದಿರಲಿ. ನೀವು ಮಾಡೋ ಪ್ರತಿಯೊಂದು ತಪ್ಪು ನಿಮ್ಮ ಪೋಷಕರ ನಂಬಿಕೆಗೆ ಬೀಳುವ ಹೊಡೆತ ಅನ್ನೋದು ನೆನಪಿರ್ಲಿ. ನಿಮ್ ಕೆಲ್ಸದ ಒತ್ತಡ ಎಷ್ಟೇ ಇದ್ರೂ ದಿನದಲ್ಲಿ 5 ನಿಮಿಷ ಬಿಡು ಮಾಡಿಕೊಂಡು ನಿಮ್ಮ ಪಾಲಕರಿಗೆ, ಅಪ್ಪ ಅಮ್ಮನಿಗೆ ಒಂದ್ ಕಾಲ್ ಮಾಡಿ. ಅಮ್ಮ ಹೇಗಿದ್ದೀರಾ, ಅಪ್ಪ ಊಟ ಆಯ್ತಾ, ನಿಮ್ಮ ಒಂದು ಮಾತು ಅವರಿಗೆ ಸಂಜೀವಿನಿ ಇದ್ದಂತೆ ಮತ್ತು ದಿನವಿಡೀ ಕಾಡುವ ಒಂಟಿತನ, ಬೇಸರ ದೂರ ಮಾಡ್ತದೆ. ಸರಿಯಾದ ಸಮಯಕ್ಕೆ ಊಟ, ನಿದ್ರೆ ಮತ್ತು ಒಳ್ಳೆಯ ಸ್ನೇಹಿತರ ಸಹವಾಸ ನಿಮ್ಮದಾಗಿರಲಿ. ಸಮಯ ಸಿಕ್ಕಾಗಲೆಲ್ಲ ಪೋಷಕರನ್ನು ಭೇಟಿ ಮಾಡಿ. ಈಗಷ್ಟೇ ನನ್ ಮಗ JEE ಕೋಚಿಂಗ್ ಅನ್ನು ಮುಗಿಸ್ಕೊಂಡು ಬಂದಾನ. ಮುಂದೆ IIT ಬಾಂಬೆನೋ ಮದ್ರಾಸಲ್ಲೋ ಸೀಟ್ ಸಿಗುತ್ತೆ ಅನ್ನೋ ನಂಬಿಕೆ ಐತಿ. ಆದ್ರ ಆಗ ಅನುಭವಿಸಿದ ಆ ನೋವು, ಆತಂಕ ನೆನಪಿಸ್ಕೊಂಡ್ರೆ ಇಂದಿಗೂ ಕೂಡ ಎದೆ ಭಾರ ಆಗ್ತದ. ಎಲ್ರಿಗೂ ಇದೇ ರೀತಿ ಅನುಭವ ಖಂಡಿತವಾಗಿಯೂ ಆಗಿರ್ತದೆ ಅಲ್ವಾ. ಚಿಕ್ಕ ವಯಸ್ಸಿನಿಂದಲೂ ಪ್ರತಿಯೊಂದು ಸಾಧನೆಗೆ ಅತ್ಯಂತ ಖುಷಿ ಪಡುತ್ತಿರುವಂತಹ ಜೀವ ಅಂದ್ರೆ ಅದು ನಿಮ್ಮ ಪೋಷಕರಲ್ವಾ.